ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಭಾಗ್ಯಸ್ಥಾನ ನವಮ ಸ್ಥಾನದಲ್ಲಿ ಮಿಥುನ ರಾಶಿ ಮಿತ್ರ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮತ್ತು ಶುಕ್ರ ಗ್ರಹ ಗುರುಗ್ರಹದ ಸಂಬಂಧದಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ಪ್ರಭಾವವನ್ನು ತುಲಾರಾಶಿಯವರಿಗೆ ಮಾಡ್ತಾರೆ. ಮುಖ್ಯವಾಗಿ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತಹ ಆಲೋಚನೆಗಳಿಗೆ ಪ್ರಗತಿಯನ್ನು ನೀಡ್ತಾರೆ. ಅಂದರೆ ಹಿಂದೆ ನೀವೇನಾದರೂ ಧಾರ್ಮಿಕವಾದಂತಹ ತತ್ವಶಾಸ್ತ್ರ ಈ ವಿಷಯಗಳ ಬಗ್ಗೆ ಆಲೋಚನೆ ಮಾಡಿದ್ದು ಇವುಗಳನ್ನು ಕಾರ್ಯರೂಪಕ್ಕೆ ತರದೇ ಇದ್ದಲ್ಲಿ ಈಗ ನೀವು ಆರಂಭ ಮಾಡಬಹುದು. ಮತ್ತು ಧಾರ್ಮಿಕವಾದಂಥ ವಿಷಯಗಳ ಆರಂಭಕ್ಕೆ ಅಥವಾ ನೀವು ಯಾವುದೇ ವಿದ್ಯೆಯನ್ನು ಗಳಿಸುವಂಥ ಮಾರ್ಗದಲ್ಲಿ ಹೈಯರ್ ಎಜುಕೇಷನ್ ಮಾಡುವಂತಹ ಆ ಪ್ರೋಸೆಸ್ಸಲ್ಲಿ ನೀವು ಮುಂದುವರಿಯುವವರಾಗಿದ್ದರೆ ನಿಮಗೆ ಇಲ್ಲಿ ಶುಕ್ರ ಗುರುಗಳ ಸಂಯೋಗ ಒಳ್ಳೆ ಫಲವನ್ನು ನೀಡ್ತಾರೆ. ಮತ್ತು ವಿದೇಶಕ್ಕೆ ಹೋಗಿ ಅಥವಾ ದೂರ ಪ್ರಯಾಣ ಮಾಡಿ ಗಳಿಸಬಹುದಾದಂಥ ವಿದ್ಯೆಗೂ ಈ 2 ಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಮತ್ತು ದಶಮ ಸ್ಥಾನದಲ್ಲಿ ಬುಧ ಗ್ರಹದ ಸಂಚಾರ ಆಗ್ತಾ ಇದ್ದು ಬುಧ ಗ್ರಹದೊಂದಿಗೆ ಲಾಭಾಧಿಪತಿಯಾದಂತಹ ಸೂರ್ಯಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಕಟಕ ರಾಶಿಯಲ್ಲಿ ಬುಧ ಗ್ರಹ ದಶಮ ಸ್ಥಾನದಲ್ಲಿ ಯಾವ ರೀತಿ ನಿಮಗೆ ಫಲವನ್ನು ನೀಡ್ತಾರೆ. ಭಾಗ್ಯಾಧಿಪತಿ ಅದೃಷ್ಟ ಸ್ಥಾನಾಧಿಪತಿಯೂ ಆಗಿ ಒಳ್ಳೆ ಫಲವನ್ನು ನೀಡಬೇಕು. ಮಾತಿನಿಂದ ಕಾರ್ಯ ಸಾಧನೆ ಅಂದರೆ ಯಾವ ರೀತಿ ಅಂದರೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗ್ಬೋದು ಅಥವಾ ನೀವೇನೇ ಕೆಲಸ ಮಾಡುವವರಾಗಿದ್ದರೂ ಇತರರಿಗೆ ಅಪ್ರೋಚ್ ಮಾಡುವಂತಹ ರೀತಿಯಲ್ಲಿ ಮಾತಿನಿಂದ ಕನ್ವಿನ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಅದನ್ನು ಮುಂದುವರಿಸಿ ಕಾರ್ಯ ಸಾಧನೆ ಮಾಡಿಕೊಳ್ಳುವಂತೆ ಇಲ್ಲಿ ಬುಧಗ್ರಹ ಫಲವನ್ನು ನೀಡುತ್ತಾರೆ. ಮತ್ತು ಲಾಭಾಧಿಪತಿಯಾಗಿ ನಿಮ್ಮ ಕರ್ಮ ಮತ್ತು ಉದ್ಯೋಗದಲ್ಲಿ ಲಾಭದ ಫಲವನ್ನು ಸೂರ್ಯಗ್ರಹ ನೀಡ್ತಾರೆ. ಆದರೆ ಸೂರ್ಯಗ್ರಹ 17ನೇ ದಿನಾಂಕದ ನಂತರದಲ್ಲಿ ದಶಮದಿಂದ ಲಾಭಸ್ಥಾನಕ್ಕೆ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡ್ತಾರೆ. ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಲಾಭ ಆಗುತ್ತೆ. ಆದರೆ ಬರುವಂತಹ ಹಣ ಅಥವಾ ಲಾಭ ಇದೆಲ್ಲವೂ ಇಲ್ಲಿ ಖರ್ಚಾಗುತ್ತೆ. ಏಕೆಂದರೆ ದ್ವಿತೀಯ ಧನ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ಅಷ್ಟು ಅನುಕೂಲಗಳಾಗೋದಿಲ್ಲ. ಬಂದಂತಹ ಹಣ ಇಲ್ಲಿ ಖರ್ಚಾಗುತ್ತೆ ಅಥವಾ ಬರುವಂತಹ ಹಣಕ್ಕೆ ಇಲ್ಲಿ ಅಡೆತಡೆಗಳಿರುತ್ತೆ. ಸ್ಟ್ರಗಲ್ ಮಾಡಬೇಕಾಗತ್ತೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಅಂದರೆ ನೀವು ಉದ್ಯೋಗಸ್ಥರಾಗಿದ್ದರೆ, ಅಧಿಕಾರ ಯೋಗದಲ್ಲಿ ಇರುವವರಾಗಿದ್ದರೆ, ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ವ್ಯಾಪಾರ ವ್ಯವಹಾರಸ್ಥರಿಗೆ ಧನಾಭಿವೃದ್ಧಿಯಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಾ ಇರುತ್ತೆ. ನಿತ್ಯದ ಕೆಲಸ ಕಾರ್ಯಗಳಲ್ಲಿ ಲಾಭ ಗಳಿಸುವವರಿಗೆ ಹೆಚ್ಚಿನ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಪತಿ ಪತ್ನಿ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ನೆಮ್ಮದಿ ಇರೋದಿಲ್ಲ. ಏಕೆಂದರೆ ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ಇಲ್ಲಿ ವ್ಯಯಸ್ಥಾನದಲ್ಲಿ 12ನೇ ಸ್ಥಾನದಲ್ಲಿ ಬಂದಾಗ ಏನಾದರೂ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಆಗುತ್ತೆ. ಮತ್ತು ನಿಮ್ಮ ಒಂದು ಷಷ್ಠ ಸ್ಥಾನವನ್ನು ಕುಜ ವೀಕ್ಷಣೆ ಮಾಡೋದ್ರಿಂದ ಸೇವಾ ವೃತ್ತಿ ಸ್ಥಾನದಲ್ಲಿಯೂ ಕಲಹಗಳಾಗುವಂತೆ ಈ ರೀತಿ ಇಲ್ಲಿ ಈ ಗ್ರಹ ಫಲವನ್ನು ನೀಡ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲಗಳಿದೆ, ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲಗಳಿಲ್ಲ. ಕುಜಗ್ರಹ ನಿಮ್ಮ ಜನ್ಮರಾಶಿಯನ್ನು ಈ ಮಾಸದ ನಂತರದಲ್ಲಿ ಪ್ರವೇಶ ಮಾಡ್ತಾರೆ, ಅಂದರೆ ಈ ಮಾಸದ ಕೊನೆಯಲ್ಲಿ. ಹಾಗಾಗಿ ಈ ಮಾಸದಲ್ಲಿ ಧನಾಭಿವೃದ್ಧಿಗೆ ಇಲ್ಲಿ ಅಡೆತಡೆಗಳಾಗುತ್ತೆ. ಬಂದಂಥ ಹಣವು ಇಲ್ಲಿ ಖರ್ಚಾಗುವಂತೆ ಈ ಗ್ರಹಗಳು ಫಲವನ್ನು ನೀಡ್ತಾರೆ. ಗುರು ಶುಕ್ರ ಗ್ರಹಗಳ ಸಂಚಾರ ಭಾಗ್ಯ ಅದೃಷ್ಟ ಸ್ಥಾನ ಹೈಯರ್ ಎಜುಕೇಷನ್ ಸ್ಥಾನದಲ್ಲಿ ಈ ಗ್ರಹಗಳ ಸಂಬಂಧ ನಿಮ್ಮಲ್ಲಿ
ಓವರ್ ಕಾನ್ಫಿಡೆನ್ಸ್ ತರಿಸ್ಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಈ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ ಮಾಡಬೇಕು. ಓವರ್ ಕಾನ್ಫಿಡೆನ್ಸ್ ಇರಬೇಕು, ಆದರೆ ಯಾವ್ಯಾವ ವಿಷಯಗಳಲ್ಲಿ ಇರಬೇಕು ಅನ್ನೋದು ನಿಮಗೆ ತಿಳಿದಿರಬೇಕು. ಸರಿಯಾದಂತಹ ಒಂದು ತಿಳುವಳಿಕೆ ಇದ್ದಾಗ ಯಾವುದೇ ವಿಷಯದಲ್ಲಾದರೂ ಆ ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು. ಆದರೆ ಅತಿಯಾದದ್ದು ಇಲ್ಲದೆ ಇರುವಂತಹ ವಿಷಯಗಳಲ್ಲಿ ತಿಳುವಳಿಕೆ ಕಡಿಮೆ ಇದ್ದಾಗ ಇರಬಾರ್ದು. ಇಂಥ ವಿಷಯಗಳ ಬಗ್ಗೆ ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ಜಾಗೃತಿಯನ್ನು ತೆಗೆದುಕೊಂಡು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಿರಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಶುಭವಾಗಲಿ. ಪರಿಹಾರದ ವಿಷಯದಲ್ಲಿ ಗೋಚಾರ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಜನ್ಮಗ್ರಹಗಳ ದಶಾಭುಕ್ತಿ ಪ್ರಭಾವ ಹೆಚ್ಚಿರುತ್ತೆ. ನಿಮಗೆ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರ ಮತ್ತು ಪೂಜೆಯನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದಂತಹ ಮೂಲದಿಂದ ಪರಿಹಾರಗಳು ವರ್ಕ್ ಆಗುತ್ತೆ. ನೀವು ಯಾವುದೇ ಸಾಧನೆಯನ್ನು ಮಾಡುವಂತಹ ಆಲೋಚನೆಯಲ್ಲಿದ್ದರೆ, ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಯಾವ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಾ, ಯಾವ ವಿಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ನೀವು ಯಾವ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕಾಗಿರುತ್ತೆ ಆ ಕ್ಷೇತ್ರದಲ್ಲಿ ನಿಮಗೆ ಸರಿಯಾದಂತಹ ಸಪೋರ್ಟಿವ್ ಆಗಿ ಪರಿಹಾರಗಳು ಇಲ್ಲಿ ವರ್ಕ್ ಆಗುತ್ತೆ. ಯಾರು ಎಷ್ಟು ಹಣವನ್ನು ಗಳಿಸಬೇಕು, ಯಾವ ವಿಜಯವನ್ನು ಯಾರು ಅನುಭವಿಸಬೇಕು ಮತ್ತು ಯಾರ ಅದೃಷ್ಟ ಯಾರ ಕೈಯಲ್ಲಿ, ಯಾರ ವಿಜಯ ಯಾವ ಕ್ಷೇತ್ರದಲ್ಲಿ, ಇದೆಲ್ಲವನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ನಿಮಗೆ ಸೂಚಿಸ್ತವೆ. ಅದರ ಪ್ರಕಾರವಾಗಿ ನಿಮ್ಮ ಜೀವನವು ಇಲ್ಲಿ ನಿಮಗೆ ಸಿಗಬೇಕಾದದ್ದು ಸಿಗುವಂತ ಆಗುತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿನ ಮೂಲ ವಿಷಯಗಳನ್ನು ತಿಳಿದುಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದ ಪ್ರಗತಿ ಮತ್ತು ನೆಮ್ಮದಿಯ ಮಾರ್ಗದಲ್ಲಿ ಪರಿಹಾರ ಅನ್ನೋದು ಇಲ್ಲಿ ಸರಿಯಾಗಿ ಸಕ್ಸಸ್ಸನ್ನು ನೀಡುವುದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಸರಿಯಾದಂತಹ ಗೋಲ್ ಇರಬೇಕಾಗತ್ತೆ, ಆಲೋಚನೆಗಳು ಸರಿ ಇರಬೇಕಾಗತ್ತೆ ಮತ್ತು ಪರಿಹಾರಗಳು ಸರಿಯಾದ ಮೂಲದಿಂದ ಸಿಗಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಪ್ರಯತ್ನದಲ್ಲಿ ಸರಿಯಾಗಿ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ವರ್ಕ್ ಮಾಡ್ತಾ ಇರುತ್ತೆ. ಅಂದರೆ ಕೆಲವರಿಗೆ ಕೆಲವು ಸೆಟ್ ಆಗ್ತಾ ಇರೋದಿಲ್ಲ ಮತ್ತು ಕೆಲವು ಬಾರಿ ಏನಾಗುತ್ತೆ ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಇದ್ದರೆ ಅದಕ್ಕೆ ವಿರುದ್ಧವಾದಂತಹ ಗ್ರಹದ ಪರಿಹಾರವನ್ನು ನೀವು ಗೋಚಾರದಲ್ಲೇನು ತಿಳಿದು ನೀವು ಮಾಡ್ಕೊಳ್ತಾ ಇರ್ತೀರ, ಆಗ ನಿಮಗೆ ರಿವರ್ಸ್ ಫಲ ಸಿಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೂಲದ ವಿಷಯಗಳನ್ನು ತಿಳಿದುಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಈ ಮಾರ್ಗದಲ್ಲಿ ಯಶಸ್ಸು ಸಿಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ.